ಬಹಳ ಕುತೂಹಲ ಮೂಡಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಳಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 11ರಲ್ಲಿ ಬಿಗ್ ಟ್ವಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಸ್ಪಾಟ್ 11 ಅಗೆಯದೆ ಮೇಲ್ಭಾಗಕ್ಕೆ ಹೋಗಿದ್ದಾರೆ SIT. ಕಾರಣ ಏನು? ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ದೂರುದಾರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 11ರ ಮೇಲಿರುವ ಗುಡ್ಡ, ಈ ಗುಡ್ಡದ ಮೇಲೆ ಯಾಕೆ ಹೋಗಿದ್ದು? ಅನಾಮಿಕನ ಜೊತೆ ಗುಡ್ಡ ಹತ್ತಿದೆ ಇಡೀ ತಂಡ. ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ಪಾಟ್ ನಂಬರ್ 11ರ ಮೇಲ್ಭಾಗದಲ್ಲಿರೋ ತಂಡ ಹಲವು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅನಾಮಿಕನ ಈ ನಡೆ, ಗುಡ್ಡದ ಮೇಲೆ ಕರೆದುಕೊಂಡು ಹೋಗಿದ್ಯಾಕೆ? ಗುಡ್ಡದ ಮೇಲೆ ಕರೆದುಕೊಂಡು ಹೋಗಿದ್ಯಾಕೆ ಈ ಅನಾಮಿಕ? ಸಾಕಷ್ಟು ಇಲ್ಲಿ ಅನುಮಾನಗಳನ್ನ ಅನುಮಾನಗಳು ಮೂಡ್ತಾ ಇವೆ. ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ. ಇಲ್ಲಿ 11ನೇ ಸ್ಪಾಟ್ ಅನ್ನ ಬಿಟ್ಟು ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ಯಾಕೆ? ಪಾಯಿಂಟ್ ನಂಬರ್ 11ರ ಬಿಗ್ ಟ್ವಿಸ್ಟ್ ಇದು. ಸ್ಪಾಟ್ 11ನ್ನ ಅಗಿತಾ ಇಲ್ಲ, ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ಯಾಕೆ? ಆ ಹತಾರಗಳನ್ನ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ಯಾಕೆ? ಇಡೀ ತಂಡ ಮೇಲಿರುವಂತಹ ಗುಡ್ಡಕ್ಕೆ ಶಿಫ್ಟ್ ಆಗಿದ್ಯಾಕೆ? ಇಲ್ಲೇನೋ ಒಂದಷ್ಟು ಕನ್ಫ್ಯೂಷನ್ಸ್, ಇಲ್ಲೇನೋ ಕುತೂಹಲ, ಇಲ್ಲೇನೋ ನಡೀತಾ ಇದೆ. ಹಾಗಾದ್ರೆ ಸೊ ಬಹಳ ಪ್ರಮುಖವಾಗಿ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಗುಡ್ಡದ ಮೇಲೆ ಕರೆದುಕೊಂಡು ಹೋಗಿದ್ಯಾಕೆ ಈ ಅನಾಮಿಕ? ಸ್ಪಾಟ್ ನಂಬರ್ 11ರ ಸ್ಥಳ ಆಗಿದೆ, ಗುಡ್ಡ ಹತ್ತಿದ್ಯಾಕೆ? ಇದು ರೆಬೆಲ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರೆಬೆಲ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಇವತ್ತು 11ನೇ ಸ್ಪಾಟ್ ಅಗಿಬೇಕಿತ್ತಲ್ವಾ? 11, 12 ಬಹಳ ಪ್ರಮುಖ. 13 ಆದರೆ 11ನ್ನ ಬಿಟ್ಟು ಆ ಜಾಗವನ್ನು ಈಗ ಹಸಿರು ಪರದೆಯಿಂದ ಕವರ್ ಮಾಡಲಾಗಿದೆ. ಆದರೆ ಆ ಜಾಗವನ್ನು ಬಿಟ್ಟು ಗುಡ್ಡದ ಮೇಲೆ ಕರೆದುಕೊಂಡು ಹೋಗ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾಕಿರಬಹುದು? ಏನಿರಬಹುದು? ಗುಡ್ಡದ ಮೇಲೆ ಕರೆದುಕೊಂಡು ಹೋಗ್ತಿರುವಂಥ ಹಿನ್ನೆಲೆ ಏನು? ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರೆಬೆಲ್ ಟಿವಿಯಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇಡೀ ಅನಾಮಿಕನ ಜೊತೆ ಇಡೀ SIT ತಂಡ ಗುಡ್ಡ ಹತ್ತುತ್ತಾ ಇದೆ. 11ರ ಜಾಗವನ್ನ ಅಗೆಯೋ ಕಾರ್ಯವನ್ನ ಇನ್ನೂ ಕೂಡ ಶುರು ಮಾಡಿಲ್ಲ. ಯಾಕೆ? ಗುಡ್ಡದ ಮೇಲೆ ಹೋಗ್ತಾ ಇರೋದು ಯಾಕೆ? ಹಾಗಾದ್ರೆ ಗುಡ್ಡದಲ್ಲಿ ಬಯಲಾಗುತ್ತಾ ನಿಗೂಢ ರಹಸ್ಯ? ಗುಡ್ಡದಲ್ಲಿ ಏನಾದ್ರೂ ಇದೆಯಾ? ಅಲ್ಲೇನಾದ್ರೂ ಅನಾಮಿಕ ಏನಾದ್ರೂ ಹೇಳ್ತಾನಾ? ಅಲ್ಲೇನಾದ್ರೂ ತೋರಿಸ್ತಾನಾ? ಅನಾಮಿಕನ ಪ್ಲಾನ್ ಏನು? ಆತನ ಯೋಚನೆಗಳೇನು? ಹೀಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ? ಪಾಯಿಂಟ್ ನಂಬರ್ 11ರಲ್ಲಿ ಹಾಗಾದ್ರೆ ಅಗೆಯೋ ಕಾರ್ಯ ಮಾಡೋದಿಲ್ವಾ? ಇದಕ್ಕಿದ್ದಂತೆ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ಯಾಕೆ? ಈ ರೀತಿ ನೂರಾರು ಪ್ರಶ್ನೆಗಳು, ಅನುಮಾನಗಳು ಈಗ ಈ ಸಂದರ್ಭದಲ್ಲಿ ಕಾಡ್ತಾ ಇವೆ. ಈಗ ಏನು ಈ ರಸ್ತೆ ಬದಿಯಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗಳು ಓಡಾಡ್ತಾ ಇವೆ ಅಲ್ಲ, ಅಲ್ಲಿ ಅಗೆಯೋ ಕಾರ್ಯ ಆರಂಭ ಆದ ನಂತರದಲ್ಲಿ ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಹೋಗುತ್ತೆ. ಕೇವಲ ಮಾಧ್ಯಮದ ವೆಹಿಕಲ್ಗಳನ್ನು ಬಿಟ್ಟು ಬೇರೆ ಯಾವ ವೆಹಿಕಲ್ಗಳನ್ನು ಕೂಡ ಅಲ್ಲಿ ಬಿಡೋದಿಲ್ಲ. ಸೊ ಏನಾಗ್ತಾ ಇದೆ ಹಾಗಾದ್ರೆ ಗುಡ್ಡದ ಮೇಲೆ? ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಇದು ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಕುತೂಹಲ ಕೆರಳಿಸಿದೆ ಸ್ಪಾಟ್ ನಂಬರ್ 11. ಗುಡ್ಡದ ಮೇಲ್ಭಾಗದಲ್ಲಿ ಸ್ಪಾಟ್ ನಂಬರ್ 11ರ ಗುರುತು ಮಾಡಿದಾರ? ಹಾಗಾದ್ರೆ ಈ ಹಿಂದೆ ರಸ್ತೆ ಪಕ್ಕದಲ್ಲೇ ಸ್ಪಾಟ್ ನಂಬರ್ 11ನ್ನ ಗುರುತಿಸಿತ್ತು SIT. ಆದ್ರೆ ಶೋಧ ಕಾರ್ಯಕ್ಕೆ ಬಂದಾಗ ಸ್ಪಾಟ್ ನಂಬರ್ 11 ಈಗ ಬದಲಾಗಿ ಗುಡ್ಡದ ಮೇಲ್ಭಾಗದಲ್ಲಿ ಸ್ಥಳವನ್ನ ಗುರುತಿಸಿದ್ದಾನೆ ಅನಾಮಿಕ ಅನ್ನುವಂತ ಮಾಹಿತಿ. ಈಗ ಅನಾಮಿಕ ಮತ್ತು SIT ತಂಡದೊಂದಿಗೆ ಒಂದಷ್ಟು ಚರ್ಚೆಗಳ ಬಳಿಕ ಆ ಕಡೆ ಬದಲಾಗಿದೆ. ಧರ್ಮಸ್ಥಳದ ಸುತ್ತ ಹಲವು ಅನುಮಾನಗಳ ಹುತ್ತ. ಸ್ಪಾಟ್ ನಂಬರ್ 11 ರಸ್ತೆ ಬದಿಯಲ್ಲಿ ಗುರುತು ಮಾಡಿದ್ರಲ್ಲ, ಅದಲ್ಲ. ಗುಡ್ಡದ ಮೇಲ್ಭಾಗದಲ್ಲಿ ಸ್ಪಾಟ್ ನಂಬರ್ 11ರ ಗುರುತು ಮಾಡಲಾಗಿತ್ತು. ಈ ಹಿಂದೆ ರಸ್ತೆ ಪಕ್ಕದಲ್ಲೇ ಸ್ಪಾಟ್ ನಂಬರ್ 11ನ್ನ ಗುರುತಿಸಲಾಗಿತ್ತು. ಈಗ ಅದ್ಯಾವುದೂ ಅಲ್ಲ. ಶೋಧ ಕಾರ್ಯಕ್ಕೆ ಬಂದಾಗ ಸ್ಪಾಟ್ ನಂಬರ್ 11ರ ಸ್ಥಳವನ್ನ ಈಗ ಬದಲಾಯಿಸಿದೆ. ಆ ಸ್ಪಾಟ್ ಅನ್ನ ಬದಲಾಯಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. SIT ತಂಡದೊಂದಿಗೆ ಅನಾಮಿಕ ಚರ್ಚೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ. ಸೊ ಹಾಗಾಗಿ ಧರ್ಮಸ್ಥಳದ ಸುತ್ತ ಹಲವು ಅನುಮಾನ ಮತ್ತೆ ಹಲವು ಗೊಂದಲ. ರೆಬೆಲ್ ಟಿವಿ ಬಗ್ಗೆ ನಿರಂತರವಾಗಿ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಬಹಳ ಕುತೂಹಲನ್ನ ಮೂಡಿಸಲಾಗ್ತಾ ಇದೆ ಈ ಒಂದು ಅಗೆಯುವಂತ ಕಾರ್ಯ. ವೀಕ್ಷಕರೇ, ನಾನು ನಿಮಗೆ ಹೇಳ್ತೀನಿ, ರಸ್ತೆ ಬದಿಯಲ್ಲಿ 11ನೇ ಸ್ಪಾಟ್ ಅನ್ನ ಗುರುತಿಸಲಾಗಿತ್ತು. ರಸ್ತೆ ಬದಿಯಲ್ಲಿ ಗುರುತಿಸಲಾಗಿತ್ತು. ಆದರೆ ಯಾವಾಗ ಒಂದಷ್ಟು ಸಿಬ್ಬಂದಿಗಳು, ಅಲ್ಲಿ ನಿಮಗೆ SIT ಸಿಬ್ಬಂದಿಗಳಾಗಿರ್ಬೋದು ಅಥವಾ ಒಂದಷ್ಟು FSL ಅಧಿಕಾರಿಗಳಾಗಿರ್ಬೋದು
ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅನಾಮಿಕ ಏನು 65ರಿಂದ 75 ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾರಲ್ಲ, ಇವರು 11ನೇ ಸ್ಪಾಟ್ಗೆ ಬಂದಾಗ ಸ್ಪಾಟನ್ನು ಬದಲಾಯಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 11ನೇ ಸ್ಪಾಟ್ ಅಂತ ಏನು ಮುಂಚೆನೆ ಮಾರ್ಕ್ ಮಾಡಿಟ್ಟಿದ್ರಲ್ಲ, ಆ ಸ್ಪಾಟ್ ಬದಲು ಈಗ 11ನೇ ಸ್ಪಾಟ್ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಿರಬಹುದು, ಏನು ರೀಸನ್ ಇರಬಹುದು, ಯಾಕಿರಬಹುದು, ಯಾಕೆ ಈ ಬಗ್ಗೆ SIT ಕೂಡ ಮಾಹಿತಿಯನ್ನು ಅಫಿಷಿಯಲ್ ಆಗಿ ಕೊಡ್ತಾ ಇಲ್ಲ? ಹಾಗಾದ್ರೆ ಅನಾಮಿಕನ ಯೋಚನೆ ಅಥವಾ ಇಲ್ಲೇನಾದ್ರೂ ಬೇರೆ ರೀತಿಯ ಆಲೋಚನೆಗಳು ಬಂದು ನಿರ್ಧಾರವನ್ನು ಬದಲಾಯಿಸ್ತಾ ಇದ್ದಾರಾ SIT ತಂಡ? ಸಾಕಷ್ಟು ಕುತೂಹಲಗಳು ಮೂಡ್ತಾ ಇದೆ. ಇಲ್ಲಿ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪದ ವಿಚಾರವಾಗಿ ನೇತ್ರಾವತಿ ತೀರದಲ್ಲಿ ಮತ್ತೆ ಶೋಧ ಆರಂಭವಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸ್ಥಳದಲ್ಲಿ ಪರದೆ ಕಟ್ಟಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಪಾಟ್ಗಳಲ್ಲಿ 3 ಸ್ಪಾಟ್ಗಳು ಮಾತ್ರ ಬಾಕಿ ಇವೆ. ಈಗ ಮೊದಲಿಗೆ ಸ್ಪಾಟ್ 11ರಲ್ಲಿ ಅಂದ್ರೆ ಬದಲಾದ ಜಾಗ ಶೋಧ ಆರಂಭ ಆಗುತ್ತೆ. ಸ್ಪಾಟ್ 11, 12, 13ರಲ್ಲಿ ಹಿಂದೆ ಶೋಧ ಕಾರ್ಯ ಅಂತ್ಯವಾಗುತ್ತಾ ಅಥವಾ 13ನೇ ಸ್ಪಾಟ್ ಬಿಟ್ಕೊಳ್ತಾರ? ಬಾಕಿ ಇರೋ 3 ಸ್ಪಾಟ್ಗಳಲ್ಲೂ ಕೂಡ ಅಸ್ಥಿ ಪಂಜರ ಸಿಗುತ್ತಾ? ರೆಬಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನೇತ್ರಾವತಿ ತೀರದಲ್ಲಿ ಶೋಧ ಆರಂಭ ಏನೋ ಆಗಿದೆ, ಆದ್ರೆ ಒಂದಷ್ಟು ಸ್ಥಳ ಬದಲಾಗ್ತಾ ಇದೆ. ಪರದೆ ಕಟ್ಟಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಟ್ಟು 13 ಸ್ಪಾಟ್ಗಳಲ್ಲಿ 3 ಸ್ಪಾಟ್ಗಳು ಬಾಕಿ ಇವೆ. ನಾನು ಮತ್ತೊಮ್ಮೆ ಮಗದೊಮ್ಮೆ ತೋರಿಸ್ತಾ ಇದ್ದೀನಿ. 11ರಲ್ಲಿ ಶೋಧ ಆರಂಭ ಆಗಿದೆ, ಆದ್ರೆ 11 ಯಾವುದು ಈಗಾಗಲೇ ಮಾರ್ಕ್ ಮಾಡಿದ್ರಲ್ಲ ಅದಲ್ಲ, ಆ ಜಾಗವನ್ನ ಬದಲಾಯಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಯಾಕೆ ಬದಲಾಯಿತು ಜಾಗ? ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣ. ನೋಡಿ, ಅಲ್ಲಿ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಪ್ರಕರಣದ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಶೋಧ ಕಾರ್ಯ ಆರಂಭ ಆಗಿದೆ, ಆದ್ರೆ 11ನೇ ಸ್ಪಾಟ್ ಅನ್ನ ಬದಲಾಯಿಸಿದ್ರ SIT ಅಧಿಕಾರಿಗಳು ಯಾಕೆ? ಹಾಗಾದ್ರೆ ಈ ಮೊದಲೇ 11ನೇ ಸ್ಪಾಟ್ ಅನ್ನ ಗುರುತಿಸಿದ್ರಲ್ಲ, ಆ ಜಾಗದಲ್ಲಿ ಅಗೆಯೋ ಕಾರ್ಯ ಆಗೋದಿಲ್ವಾ? ಏನು ಗುಡ್ಡದ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಆ ಸ್ಪಾಟ್ ನಲ್ಲಿ ಅಗೆಯೋ ಕಾರ್ಯ ಆಗುತ್ತಾ? ಹಾಗಾದ್ರೆ ಗುಡ್ಡದ ಮೇಲೆ ಅಡಗಿರೋ ರಹಸ್ಯ ಏನು? ಇದು ಧರ್ಮಸ್ಥಳದ ಗುಡ್ಡದ ರಹಸ್ಯ. ರೆಬಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ? ಇಲ್ಲಿ ಏನ್ ನಡೀತಾ ಇದೆ, ರೀಸನ್ ಏನು, ಪಕ್ಕ ಮಾಹಿತಿ ಏನು, ಅನಾಮಿಕ ಕೊಟ್ಟ ಮಾಹಿತಿ ಏನು? ಈ ರೀತಿಯಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ವಿಚಾರ. ಏನಾಗುತ್ತೆ, ನಿಮಗೆ ಅನೇಕ ವರ್ಷಗಳಾಗಿದೆ, 10ರಿಂದ 15 ವರ್ಷಗಳಾಗಿದೆ ಶವವನ್ನು ಹೂತಿಟ್ಟಿದ್ದಾರೆ ಅಂತ ಏನು ಆರೋಪ ಮಾಡ್ತಾ ಇದ್ದಾನಲ್ಲ ಈ ವ್ಯಕ್ತಿ. ಆಗ ಒಂದಷ್ಟು ಬದಲಾವಣೆಗಳಾಗಿರುತ್ತೆ, ಭೂಮಿ ಅಡಿಗಡೆ ಒಂದಷ್ಟು ಬದಲಾವಣೆಗಳಾಗಿರುತ್ತೆ. ಈಗ ಎಲ್ಲರ ಚಿತ್ತ ಈ 3 ಜಾಗದತ್ತ. ಸಿಗಬಹುದಾ ಮೂಳೆ, ಸಿಗಬಹುದಾ ಅಸ್ಥಿ ಪಂಜರ? ಬನ್ನಿ, ಏನಾಗ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ಸಿಗಬಹುದಾ ಅಂತ ನಾವು ಮಾತನಾಡ್ತಾ ಇದ್ದೀವಿ, ಸಿಗಬಹುದಾ ಅಂತ ನಾವು ಮಾತನಾಡ್ತಾ ಇದ್ದೀವಿ. ಆದರೆ ಬಾಕಿ 3 ಸ್ಪಾಟ್ಗಳಲ್ಲಿ ಕಳೆಬರ ಸಿಗದಿದ್ರೆ ಮುಂದೇನು ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. SIT ಅಧಿಕಾರಿಗಳ ಮುಂದಿನ ತನಿಖೆ ಹೇಗಿರುತ್ತೆ? ಅನಾಮಿಕನನ್ನ SIT ಕಸ್ಟಡಿಗೆ ತೆಗೆದುಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಶೋಧ ಪ್ರಕ್ರಿಯೆಯ ಭಾಗ 2 ಮುಂದುವರಿಸುವ ಸಾಧ್ಯತೆ ಇದೆ. 30 ಸ್ಪಾಟ್ಗಳನ್ನ ಗುರುತಿಸೋದಾಗಿ ಅನಾಮಿಕ ಹೇಳಿದ್ದಾನೆ. ಒಂದಲ್ಲ, ಈಗ ಬರೀ 13, ಇನ್ನು 30 ಸ್ಪಾಟ್ಗಳು. ಒಂದಲ್ಲ, ಎರಡಲ್ಲ, 30 ಸ್ಪಾಟ್ಗಳನ್ನ ತೋರಿಸ್ತಾರಂತೆ ಈ ಅನಾಮಿಕ. 13ರಲ್ಲಿ ಸಿಗದಿದ್ರೆ ಮುಂದೇನು ಅಂತ ನಾವು ನಿಮಗೆ ಉತ್ತರ ಕೊಡ್ತಾ ಇದ್ದೀವಿ. 13ರಲ್ಲಿ ಸಿಗದಿದ್ರೆ ಮುಂದೇನು ಅಂದರೆ 13 ಅಲ್ಲ, 13 ಅಲ್ಲ, 30 ಸ್ಪಾಟ್ ಅನ್ನ ಆತ ತೋರಿಸ್ತಾನಂತೆ. 13 ಅಲ್ಲ, 30 ಸ್ಪಾಟ್, 30 ಸ್ಪಾಟ್ಗಳನ್ನ ಗುರುತಿಸೋದಾಗಿ ಅನಾಮಿಕ ಹೇಳಿಕೆ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಈ 13 ಸ್ಪಾಟ್ ಬಳಿಕ ಮುಂದಿನ 30 ಸ್ಪಾಟ್ಗಳತ್ತ SIT ಚಿತ್ತ. ವಿಜುವಲ್ಸ್ ಅನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಿ ಆತ ಆರೋಪ ಮಾಡ್ತಿರೋದ್ರಿಂದ ಕೇವಲ 13 ಸ್ಪಾಟ್ ಯಾಕೆ? 13 ಸ್ಪಾಟ್ ಯಾಕೆ? ಇನ್ನಷ್ಟು ಸ್ಪಾಟ್ಗಳಲ್ಲಿ ಇರಬಹುದು ಅನ್ನುವಂಥ ಒಂದಷ್ಟು ಅನುಮಾನಗಳಿವೆ.
ಇನ್ನಷ್ಟು ಜಾಗಗಳಿವೆ. ಒಂದಷ್ಟು ಸ್ಥಳೀಯರು ಕೂಡ ಆರೋಪವನ್ನು ಮಾಡೋದನ್ನ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀನಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಿದ್ದಾಗ